श्रीगुरुभ्यो नमः। हरि ओम। यतो जन्माद्यस्य श्रीसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं स्वमनसो मुकुन्दं ध्यायामा बहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वचैव प्रणेतारं वन्दे विजयदं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो हृदि सर्वदा मद्वाक्यसरणि भूयात् श्रीमदाचार्यभावगा समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಮನುಷ್ಯನಾಗಿ ಬದುಕಬೇಕೆಂದು ಬಹಳಷ್ಟು ಜನ ಆಸೆಯನ್ನ ಪಡ್ತಾರೆ, ಬೇಕಾದಷ್ಟು ಕರ್ಮಗಳನ್ನ ಮಾಡ್ತಾರೆ. ಆದರೆ ಮನುಷ್ಯನ ದೇಹ ಶರೀರ ಬರುವಂಥದ್ದು ಅತೀ ದುರ್ಲಭವಾಗಿರುವಂಥದ್ದು. ಮುಕ್ತಿಯನ್ನ ಪಡಿಬೇಕು ಅನ್ನುವಂತಹ ವ್ಯಕ್ತಿ ಸಾಧನೆಯನ್ನ ಮಾಡಿದಾಗ, ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹವನ್ನ ಪಡಿಲಿಕ್ಕೆ ಸಾಧ್ಯ. ಜ್ಞಾನ ಇಲ್ಲದೆ ಕರ್ಮವನ್ನ ಮಾಡಿದರೆ ಯಾವತ್ತೂ ಭಗವಂತನ ಅನುಗ್ರಹ ಆಗೋದಿಲ್ಲಪ್ಪ. ಮನುಷ್ಯನ ಜೀವನ ಅತ್ಯಂತ ದುರ್ಲಭವಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೃಷ್ಟಾಂತವನ್ನ ಕಥೆಯ ಮೂಲಕವಾಗಿ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕಶ್ಯಪ ವಂಶದಲ್ಲಿ ಹುಟ್ಟಿದಂತಹ ಒಬ್ಬ ಋಷಿ, ಒಳ್ಳೆಯ ಜ್ಞಾನಿ, ವ್ರತ ಅನುಷ್ಠಾನ ಮಾಡಿ ಜೀವನವನ್ನ ಸಾಗಿಸುವಂತಹ ವ್ಯಕ್ತಿ. ಆದರೆ ಬಹಳ ಬಡತನ ಮನೆಯಲ್ಲಿ. ಮನಸ್ಸಿಗೆ ಬಹಳ ವೇದನೆ ಆಯ್ತು, ನೋವಾಯ್ತು, ಜಿಗುಪ್ಸೆ ಆಯ್ತು. ಅಯ್ಯೋ, ನನ್ನ ಬಡತನ ಎಷ್ಟೊಂದಿದೆಯಲ್ಲ, ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ, ನನಗೇನೂ ಇಲ್ಲಲ್ಲ, ಬಹಳ ಬಡತನ ಇದೆಯಲ್ಲ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಒಂದಿನ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಶ್ರೀಮಂತ, ಅತ್ಯಂತ ಶ್ರೀಮಂತನಾಗಿರುವಂತಹ ವ್ಯಕ್ತಿಯ ವಾಹನ ರಥ ಹೋಗ್ತಾ ಇದೆ. ಅದು ಇವನ ಮೇಲೆ ಹರಿದಿದೆ. ಇವನು ನೆಲಕ್ಕೆ ಬಿದ್ದ. ಪಾಪ, ಅಹಂಕಾರಿಯಾಗಿದ್ದಂತಹ ಆ ಧನಿಕ ಶ್ರೀಮಂತ ಇದ್ದಾನಲ್ಲ, ಇವನನ್ನ ವಿಚಾರಿಸದೆ ಇದ್ರ ಬಿದ್ದಿದ್ದಾನೆ, ನನಗೇನ್ ಸಂಬಂಧ ಅನ್ನೋ ಹಾಗೆ ಆ ಧನಿಕ ಮುಂದೋಗಿದ್ದಾನೆ. ಆರ್ತನಾಗಿರುವಂತಹ ಆ ತಪಸ್ವಿ ಏನಿದ್ದಾನಲ್ಲ, ಬಿದ್ದಿರುವಂತಹ ಜ್ಞಾನಿ, ಅವನ ಮೇಲೆ ಕೋಪಗೊಂಡಿದ್ದಾನೆ. ಆದ್ರೆ ಏನ್ ಪ್ರಯೋಜನ? ಬಡವರ ಕೋಪ ದವಡೆಗೆ ಮೂಲ ಅಂತ ಅಂತಾರಲ್ಲ ಲೋಕದಲ್ಲಿ. ಬಡವರು ಕೋಪ ಮಾಡ್ಕೊಂಡ್ರೆ ಯಾರು ಕೇಳ್ತಾರ ಅವರನ್ನ? ಶ್ರೀಮಂತರು ಕೋಪ ಮಾಡ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗ್ತದೆ, ಬಡವರು ಕೋಪ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಬದುಕೋದು ಬಡವನಿಗೆ ತರ ಅಲ್ಲ, ಸಾಯೋದೇ ವಾಸಿ. ಇಷ್ಟೌವರ್ಯಾದಿ ಆದ ಮೇಲೆ ನಾ ಬದುಕೇನ್ ಪ್ರಯೋಜನ? 5 ಮಾರ್ಕ್ಸ್ ಕಡಿಮೆ ಬಂದ್ಬಿಡ್ತು ಅಂದ್ರೆ ನಾನು ಯಾಕೆ ಬದುಕಬೇಕು ಅನ್ನುವಂತಹ ಇವತ್ತಿನ ಯುವ ಜನಾಂಗ ಇವತ್ತಿನ ಈ ಕಥೆಯನ್ನ ಸರಿಯಾಗಿ ತಿಳಿಯಬೇಕು, ಅದನ್ನು ಅನುಸಂಧಾನ ಮಾಡಬೇಕು. ಯಾವಾಗ ಇಂತಹ ಸಂದರ್ಭದಲ್ಲಿ ಕೆಳಗೆ ಬಿದ್ದಿದ್ದಾನೋ, ಮನಸ್ಸಿಗೆ ಬಹಳ ನೋವಾಗಿದೆ, ಪ್ರಜ್ಞೆ ತಪ್ಪೋಗಿದೆ, ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ಮತ್ತೆ ಜ್ಞಾನ ಬಂದ ಮೇಲೆ ಎದ್ದಿದ್ದಾನೆ, ಮನಸ್ಸು ಬಹಳ ಬೇಜಾರಿನಲ್ಲಿದೆ. ಕರ್ಮಕ್ಕೆ ತಕ್ಕಂತೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಎಲ್ಲವನ್ನ ಕೊಟ್ಟಿದ್ದ ಭಗವಂತ, ಇವನ ಕರ್ಮ ಹಾಗಿತ್ತು, ಹಾಗಾಗಿ ಐಶ್ವರ್ಯವನ್ನ ಕೊಟ್ಟಿರಲಿಲ್ಲ. ಇವನಿಗೆ ಶ್ರೀ ಹರಿಯ ಕರುಣೆ ಇವನ ಮೇಲಾಗ್ಲಿ, ಅವನಿಗೆ ಯಾಕೆ ಭಗವಂತ ಅನುಕೂಲತೆಯನ್ನ ಕೊಟ್ಟಿಲ್ಲ ಅವನ ಅರ್ಥದಲ್ಲಿ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಮನದಟ್ಟಾಗಬೇಕು ಅವನಿಗೆ ಅಂತ ಹೇಳಿ ಇಂದ್ರದೇವರು, ದೇವೇಂದ್ರ ದೇವಲೋಕದಿಂದ ಬಂದು ನರಿಯ ವೇಷದಲ್ಲಿ ಬಂದಿದ್ದಾನೆ. ಆ ಜೀವನದ ಜಿಗುಪ್ಸೆಯನ್ನ ಕಂಡಂತಹ ಆ ಬ್ರಾಹ್ಮಣನನ್ನ ನೋಡಿ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ.
ಇಂದ್ರದೇವರು ಅಂತ ಅವನಿಗೆ ಗೊತ್ತಿಲ್ಲ, ನರಿಯ ರೂಪದಲ್ಲಿ ಬಂದಿದ್ದಾರೆ ಇಂದ್ರದೇವರು. ಬ್ರಾಹ್ಮಣ, ಏನ್ ಮಾಡ್ತಾ ಇದ್ದೀಯಪ್ಪ? ಎಲ್ಲಾ ಪ್ರಾಣಿಗಳು ಎಂತೆಂತ ಮಾತು ಹೇಳ್ತಾರೆ ಇಂದ್ರದೇವರು ಅಂದ್ರೆ, ಇವತ್ತೆಲ್ಲರೂ ನಾವು ಜೀವನದಲ್ಲಿ ಬಂಗಾರದ ಅಕ್ಷರದಲ್ಲಿ ಬರೆದಿಟ್ಕೊಳ್ಬೇಕು ಅಂತಂತಹ ಮಾತು ಹೇಳ್ತಾರೆ. ಬ್ರಾಹ್ಮಣ, ಎಷ್ಟೋ ಪ್ರಾಣಿಗಳು ಅಲ್ಲ, ಎಲ್ಲಾ ಪ್ರಾಣಿಗಳು ಮಾನವ ಆಗಬೇಕು, ಮನುಷ್ಯ ಆಗಬೇಕು ಅಂತ ಬಯಸ್ತಾವೆ. ಮನುಷ್ಯ ಜನ್ಮದಲ್ಲಿ ಜ್ಞಾನಕ್ಕೆ ಅನುಕೂಲವಾದಂತಹ ನಿನ್ನ ಜನ್ಮ ಇದೆ ಅಲ್ಲ, ಅದು ಬ್ರಾಹ್ಮಣ ದೇಹ, ಅದು ಎಷ್ಟೋ ಜನ್ಮಗಳ ಸಾಧನೆಯಿಂದ ಬಂದಿರುವಂಥದ್ದು. ವೇದೋಕ್ತ ಕರ್ಮಗಳನ್ನ, ವೇದದಲ್ಲಿ ಹೇಳಿರುವಂತಹ ಕರ್ಮಗಳನ್ನ ಆಚರಣೆ ಮಾಡಲಿಕ್ಕೆ ಇರುವಂತಹ ವ್ಯಕ್ತಿ ನೀನು ಬ್ರಾಹ್ಮಣ. ಇವೆಲ್ಲ ದೊರೆಯೋದು ಸುಲಭ ಅಲ್ಲ, ಬಹಳ ಶ್ರಮದಿಂದ ಬರುವಂಥದ್ದು. ಒಳ್ಳೆಯ ರೂಪವಂತನಾಗಿದ್ದೀಯ, ವಿದ್ಯಾವಂತನಾಗಿದ್ದೀಯ, ಆದರೂ ನಿನ್ನನ್ನ ನೀನು ಹಳಿದುಕೊಳ್ತಾ ಇದ್ದೀಯ, ಬೈಕೊಂತಾ ಇದ್ದೀಯ. ಅಯ್ಯೋ, ನನ್ನ ಹತ್ರ ಏನೂ ಇಲ್ಲ. ಕೆಲವರು ಮಾತಾಡ್ತಿರ್ತಾರೆ ನೋಡ್ರಿ, ಲೋಕದಲ್ಲಿ ನಾವು ಕಾಣ್ತೀವಿ. ದೇವ್ರ ನಮ್ಗೇನು ಕೊಟ್ಟೇ ಇಲ್ಲ ನೋಡ್ರಿ, ನಮ್ ಎದುರುಗಡೆ ಮನೆಯವ್ರು ಆರಾಮ ಇದ್ದಾರೆ, ಅವ್ರೇನು ಒಂದ್ ದಿವ್ಸ ದೇವ್ರನ್ನಲ್ಲ, ಧರ್ಮ ಅನ್ನಲ್ಲ, ಒಂದ್ ದಾನ ಅನ್ನಲ್ಲ. ನಾವ 24 ಗಂಟೆ ದೇವ್ರು ಧರ್ಮ ಅಂತಂತೀವಿ, ಆದ್ರ ಕಷ್ಟ ನಮಗೆ ಅಂತ ಲೋಕದಲ್ಲಿ ಮಾತಾಡೋರನ್ನ ನಾವು ಕಾಣ್ತೀವಲ್ಲ. ಅದನ್ನ ಉದಾಹರಣೆಯಾಗಿಟ್ಟುಕೊಂಡು, ಇವನನ್ನೇ ಉದಾಹರಣೆಯಾಗಿಟ್ಟುಕೊಂಡು ಆ ಇಂದ್ರದೇವರು ನರಿಯ ರೂಪದಿಂದ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹಣದ ಬೆನ್ನತ್ತಿ, ಇವತ್ತಾಗಿರೋದೇ ಅದು, ಹಣದ ಬೆನ್ನತ್ತಿದ್ದಾರೆ. ಹಣ ಬೇಕು, ಗುಣ ಬೇಕಾಗಿಲ್ಲ ಅವರಿಗೆ, ಹಣನೇ ಮುಖ್ಯ ಅಂತ ಅನ್ಕೊಂಡು ಅದರ ಲಾಭವನ್ನ ಪಡಿಲಿಕ್ಕೆ ಹೋಗ್ತಾ ಇದ್ದೀಯ. ಬಡತನ ಶ್ರೀಮಂತನ ಇಲ್ಲ ನನ್ನ ಹತ್ರ ಅಂತ ಎಷ್ಟು ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ನೋಡಿ. ಅಷ್ಟೇ ಅಲ್ಲ, ಒಂದು ಸರಿಯಾಗಿ ನೆನಪಿಟ್ಟುಕೋ, ನನಗೂ ಅನಿಸ್ತದೆ, ನರಿಯ ರೂಪದಿಂದ ಹೇಳ್ತಾ ಇದ್ದಾರೆ ಇಂದ್ರದೇವರು. ಕೈಗಳಿರುವಂತಹ ಪ್ರಾಣಿಗಳಲ್ಲಿ ಮನುಷ್ಯ ಪ್ರಾಣಿ ಬಹಳ ಅದೃಷ್ಟಶಾಲಿ. ಯಾಕೆ? ನಿಂಗ್ ಕೈ ಇದೆ, ನಂಗೆ ಕೈ ಇಲ್ಲ. ನಿಂಗ್ ಕಾಲಿದೆ, ನಂಗೆ ಕಾಲಿಲ್ಲ, ಎಲ್ಲಿ ಬೇಕಾದ್ರೆ ಓಡಾಡ್ಲಿಕ್ಕೆ ಬರೋಲ್ಲ. ಯಾಕೆ? ಪ್ರಾಣಿಗಳು ಕೈಕಾಲಿದ್ದಾವೆ, ಆದ್ರೆ ನಮ್ಮಂತ ಕೈಕಾಲಲ್ಲ. ಅದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ ಇಂದ್ರದೇವರು, ಅವನಿಗೆ ತಿಳಿಲಿ ಅಂತ ಹೇಳಿ. ಅಲ್ರಿ, ಅವಕ್ಕೂ ಕೈಕಾಲಿದ್ದಾವಲ್ಲ, ಮತ್ತೆ ಅದೇನು ವ್ಯತ್ಯಾಸ ಅಂತ ನೀವು ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಮ್ಮ ದೃಷ್ಟಿಯಲ್ಲಿ ಕೈಗಳಿಗಿಂತ ಉತ್ತಮವಾದ ಲಾಭ ಬೇರೆಯೊಂದಿಲ್ಲ. ಕಾರಣ, ಕೈಗಳಿಲ್ಲದಿದ್ದರಿಂದ ನಮಗೆ ಕೈ ಇಲ್ಲ. ಮುಳ್ಳೇನಾದ್ರೂ ಚುಸ್ತು ಅಂದ್ರೆ ಅದನ್ನ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕ್ರಿಮಿ ಕಷ್ಟ ಇರ್ತದೆ ಪ್ರಾಣಿಗಳಿಗೆ, ಅದನ್ನು ಓಡಿಸ್ಲಿಕ್ಕೆ ಬರೋದಿಲ್ಲ. ಸಣ್ಣ ಸಣ್ಣ ದೊಡ್ಡ ಪ್ರಾಣಿಗಳಿಗೆ ಹಿಂಸೆಯನ್ನ ಕೊಡ್ತಾ ಇರ್ತಾವೆ ಕ್ರಿಮಿ ಕೀಟಗಳು, ಏನು ಮಾಡ್ಲಿಕ್ಕೆ ಬರೋದಿಲ್ಲ. 10 ಬೆರಳುಗಳು ಉಳ್ಳಂಥವನು ನೀನು ಅಂದ್ರೆ, ಭಗವಂತ ಕೊಟ್ಟಿರುವಂತಹ ಸಂಪತ್ತು ನಮ್ಮಲ್ಲಿ ಎಷ್ಟಿದೆ, ನಾವು ಅದನ್ನು ಮರ್ತ್ಬಿಟ್ಟಿದ್ದೀವಿ. ಮತ್ತೂ ದೇವರಿಗೆ ಬೈತೀವಿ, ದೇವರೇನು ಕೊಟ್ಟೇ ಇಲ್ಲ ಅಂತ. ಅದನ್ನು ಹೇಳ್ತಾ ಇದ್ದಾರೆ ಇಂದ್ರದೇವರು ನರಿಯ ಮುಖಾಂತರ, ನರಿಯ ವೇಷದಲ್ಲಿ ಹೇಳ್ತಾ ಇದ್ದಾರೆ. ಮಳೆಯಾಗ್ಲಿ, ಚಳಿಯಾಗ್ಲಿ, ಬಿಸಿಯಾಗ್ಲಿ, ತಮ್ಮ ದೇಹವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮನುಷ್ಯನಿಗೆ ಅವಕಾಶ ಇದೆ. ಒಳ್ಳೆ ಬಟ್ಟೆ ಹಾಕೊಂತಾನೆ, ಒಳ್ಳೆ ರುಚಿಕರವಾದ ಅನ್ನವನ್ನ, ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಅವು ಯಾವು ನಮ್ಮಲ್ಲಿಲ್ಲ. ನರಿಯ ರೂಪದಿಂದ ಹೇಳ್ತಾ ಇದ್ದಾರೆ ಇಂದ್ರದೇವರು. ಅಷ್ಟೇ ಅಲ್ಲ, ಯಾವ ಪ್ರಾಣಿ ಬೇಕೋ, ತನಗೆ ಯಾವುದು ಪ್ರಾಣಿ ಬೇಕೋ ಆ ಪ್ರಾಣಿಯನ್ನ ತನ್ನ ಅಧೀನದಲ್ಲಿಟ್ಕೊಂತಾನೆ ಮನುಷ್ಯ. ಅದು ನಾಯಿ ಆಗಿರಬಹುದು, ಕತ್ತೆ ಆಗಿರಬಹುದು, ಕುದುರೆ ಆಗಿರಬಹುದು, ಹುಲಿ ಸಿಂಹ ಆಗಿರಬಹುದು, ಕುದುರೆ ಆಗಿರಬಹುದು, ಬೆಕ್ಕಾಗಿರಬಹುದು, ಎಲ್ಲವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂತಾನೆ. ಆ ಬುದ್ಧಿಶಕ್ತಿ ಅವನಿಗೆ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಮಾತಾಡ್ಲಿಕ್ಕೆ ಬರದೇ ಇರುವಂತಹ ಆಕಳಾಗಿರಬಹುದು, ಮುಂತಾದ ಎಲ್ಲ ಪ್ರಾಣಿಗಳು, ಯಾವ ಪ್ರಾಣಿಗೂ ಮಾತಾಡ್ಲಿಕ್ಕೆ ಬರೋದಿಲ್ಲ, ಮನುಷ್ಯ ಪ್ರಾಣಿಗೆ ಮಾತ್ರ ಬರುವಂಥದ್ದು. ನೋವಾದ್ರೆ ಬಾಯಿ ಬಿಟ್ಟು ಹೇಳಲಿಕ್ಕೆ ಬರ್ತದೆ ಮನುಷ್ಯನಿಗೆ. ಸುಖ ಆದ್ರೂ ಹೇಳ್ತಾನೆ, ದುಃಖ ಆದ್ರೂ ಹೇಳ್ತಾನೆ. ಸುಖ ಹೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ದುಃಖ ಮಾತ್ರ ಎಲ್ಲರ ಮುಂದೆ ಹೇಳ್ತಾನೆ. ನನಗೆ ಕಷ್ಟ ಆಗಿದೆ, ನನಗೆ ಬಹಳ ತೊಂದರೆ ಆಗ್ತಾ ಇದೆ, ಎಲ್ರೂ ತೊಂದರೆ ಕೊಡ್ತಾ ಇದ್ದಾರೆ, ಬೇಕಾದಷ್ಟು ಹೇಳ್ತಾನೆ. ಆದ್ರೆ ನಾನು ಯಾರ ಮುಂದೆ ಹೇಳಲಿ? ನನಗೆ ಬಾಯೇ ಇಲ್ಲಲ್ಲ, ಯಾವ ಪ್ರಾಣಿಗೂ ಬಾಯಿ ಇಲ್ಲ. ನರಿಯ ಮಾತನ್ನ ಕೇಳಿ
ಆ ಬ್ರಾಹ್ಮಣ ನಡಿಗೆ ಹೋಗ್ತಾ ಇದ್ದಾನೆ. ಏನಪ್ಪಾ ಎಂಥ ತತ್ವ ವಿಷಯವನ್ನ ಹೇಳ್ತಾ ಇದ್ದೆಯಲ್ಲ ನರಿ, ನಿನ್ನನ್ನ ದೇವರು ನರಿಯಾಗಿ ಹುಟ್ಟಿಸಿದ್ದಾನೆ, ನನ್ನನ್ನ ನರಿಯಾಗಿ ಹುಟ್ಟಿಸಿದ್ದಾನೆ, ಕ್ರಿಮಿಯಾಗಿ, ಇಲಿಯಾಗಿ, ಹಾವಾಗಿ, ಕಪ್ಪೆಯಾಗಿ ಇಂತಹ ಪಾಪಯೋನಿಯಲ್ಲಿ ಸೃಷ್ಟಿಸಿಲ್ಲ. ಉತ್ತಮ ಬ್ರಾಹ್ಮಣನಾಗಿ ನೀನ್ ಕಾಣ್ತಾ ಇದ್ದೀಯಪ್ಪ, ಇಷ್ಟೊಂದು ಲಾಭ ನಿನಗಿದೆ ಮನುಷ್ಯನಾಗಿರೋದ್ರಿಂದ, ಅದರಲ್ಲೂ ಬ್ರಾಹ್ಮಣಾಗಿದ್ದೀಯ ವಿಶೇಷವಾಗಿ. ಆದ್ರೆ ನನ್ನ ಅವಸ್ಥೆ ನೋಡು, ನರಿಯ ವೇಷದಿಂದ ಹೇಳ್ತಾ ಇದ್ದಾರೆ. ಕ್ರಿಮಿ ನನಗೆ ಕಷ್ಟ ಇದೆ, ಆದ್ರೆ ಓಡಿಸ್ಲಿಕ್ಕೆ ಬರೋದಿಲ್ಲ. ಯಾಕೆ? ನನಗೆ ಕೈ ಇಲ್ಲ, ನಿನ್ನಂತ ಕೈ ನನಗಿಲ್ಲ. ಈ ನನ್ನ ದೇಹವನ್ನ ಬಿಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಕಾರಣ, ಎಲ್ಲಿ ಇದಕ್ಕಿಂತ ಇನ್ನೂ ಕೆಳಗಿನ ದೇಹ, ಕೀಳಾಗಿರುವಂತಹ ದೇಹ, ಪ್ರಾಣಿ ದೇಹ ಎಲ್ಲಿ ಬಂದ್ಬಿಡ್ತದೋ ಅನ್ನೋ ಭಯ ನನಗೆ. ಅದಕ್ಕೆ ನಂಗೆ ಈ ದೇಹ ಬಿಡಬೇಕು ಅಂತ ಅನಿಸ್ತಿಲ್ಲ. ನರಿ ಹೇಳುವಂತಹ ಮಾತು ನೋಡ್ರಿ. ಆದ್ರೆ ಇದಕ್ಕಿಂತ ಕೀಳಾದ ಅನೇಕ ಯೋನಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ ಭೂಲೋಕದಲ್ಲಿ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಂತ ಪ್ರಾಣಿಗಳಿದ್ದಾವೆ. ಮನುಷ್ಯ ಐಶ್ವರ್ಯವಂತನಾದ್ರೆ ರಾಜನಾಗ್ಲಿಕ್ಕೆ ಬಯಸ್ತಾನೆ, ರಾಜ ಆದ್ನ ದೇವತೆ ಆಗ್ಬೇಕು ಅಂತಾನೆ, ದೇವತೆಯಾದ್ನ ದೇವೇಂದ್ರನೇ ಆಗ್ಬೇಕು ಅಂತಾನೆ. ಮನುಷ್ಯನಿಗೆ ಆಸೆಗೆ ತೃಪ್ತಿ ಅನ್ನೋದಿಲ್ಲ, ಮತ್ತೆ ಮತ್ತೆ ಬೇಕು ಬೇಕು ಅಂತಾನೆ. ಆದರೂ ತೃಪ್ತಿ ಆಗೋದಿಲ್ಲ. ಭಗವಂತ ಕೊಟ್ಟಿದ್ದದ್ರಲ್ಲಿ ಸಂತೋಷ ಪಡೋದಿಲ್ಲ, ಮತ್ತೂ ಬೇಕು ಬೇಕು ಅಂತಾನೆ. ಬೆಂಕಿಗೆ ಕಟ್ಟಿಗೆಯನ್ನ ಹಾಕಿದ್ರೆ, ಉದಾಹರಣೆ ಹೇಳ್ತಾರೆ ಇಂದ್ರದೇವರು ನರಿಯ ರೂಪದಿಂದ, ಬೆಂಕಿಗೆ ಕಟ್ಟಿಗೆಯನ್ನ ಹಾಕಿದ್ರೆ ಬೆಂಕಿ ನಾಶ ಆಗ್ತದ? ಇಲ್ಲ, ಜಾಸ್ತಿ ಚೆನ್ನಾಗಿ ಉರಿತದೆ ಜೋರಾಗಿ. ಹಾಗೆ ನಿನಗೆ ಸುಖ ದುಃಖ ಎರಡೂ ಇರುವಾಗ ನೀನ್ ಯಾಕಪ್ಪ ಪರಿತಪಿಸ್ತಿದ್ದೀಯ? ಹಕ್ಕಿಗಳನ್ನ ಪಂಜರದಲ್ಲಿ ಹಿಡಿದು ಹಾಕಿರ್ತಾರೆ. ಎಲ್ಲಾ ಆಶೆಗಳಿಗೂ ಕಾರಣವಾಗಿರುವಂಥದ್ದು ನಿನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳು. ಅವನ್ನ ಮೊದಲು ಹಿಡಿಲಿಕ್ಕೆ ಪ್ರಯತ್ನವನ್ನ ಮಾಡು. ಅದೇ ನಿನಗೆ ಗೊತ್ತಿಲ್ಲ. ಆದ್ರೆ ನೀನೇನ್ ಮಾಡ್ತಾ ಇದ್ದೀಯ? ನನಗೆ ದುಃಖ ಆಗಿದೆ, ನನಗೆ ಕಷ್ಟ ಆಗಿದೆ, ನನಗೆ ಸಂಪತ್ತಿಲ್ಲ, ಬಹಳ ಬಡತನ ಆಗಿದೆ ಅಂತ ಹೇಳಿ ಒದ್ದಾಡ್ತಾ ಇದ್ದೀಯ. ಯಾರಾದರೂ ಎರಡನೇ ತಲೆಯನ್ನ, ಮೂರನೆಯ ಕೈಯನ್ನ ಕತ್ತರಿಸ್ಲಿಕ್ಕೆ ಹೆದರ್ತಾರ? ಯಾವತ್ತೂ ಹೆದರೋದಿಲ್ಲ. ಯಾಕೆ? ಮನುಷ್ಯನಿಗಿರೋದೇ ಒಂದ್ ತಲೆ, ಮನುಷ್ಯನಿಗಿರೋದೇ ಎರಡು ಕೈ, ಮೂರನೇ ಕೈ ಇಲ್ಲ. ಎರಡನೇ ತಲೆ ಮೂರನೇ ಕೈ ಇಲ್ಲೇ ಇಲ್ಲಲ್ರಿ, ಕತ್ತರಿಸೋದೇನು ಅಂತಾರೆ. ಹಾಗೇ ರುಚಿ ನೋಡದೆ ಇರುವನಿಗೆ ಅದರ ಆಸೆಯಲ್ಲಿ. ನೀನ್ ಅದರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀಯ? ಮದ್ಯ ಬ್ರಾಹ್ಮಣ ನೀನು, ಮದ್ಯದ ರುಚಿಯನ್ನ ನಿನ್ಗ ಅರಿಯದಿರಂಥವ್ ನೀನು, ನಿನಗೆ ಗೊತ್ತಿಲ್ಲ ಮದ್ಯ ಹೆಂಗಿರ್ತದಂತನೂ ಗೊತ್ತಿಲ್ಲ, ನೀನ್ ಅದ್ರ ರುಚಿನೂ ನೋಡಿಲ್ಲ. ಮಾಂಸಾಹಾರಿಯಾಗಿರುವಂತಹ ನಾನು ಮಾತ್ರ ಅದರ ರುಚಿಯನ್ನ ಬಲ್ಲಂಥವನು, ಮಾಂಸವನ್ನ ತಿನ್ನುವಂಥವನು. ನಿನ್ಗೇನ್ ಗೊತ್ತು? ಕಣ್ಣಿಂದ ಕಾಣದಿರೋದೇ ಉತ್ತಮ. ಭಗವಂತ ನಿನ್ನ ಮೇಲೆ ಅನುಗ್ರಹ ಮಾಡಿದ್ದಾನೆ. ಎಷ್ಟೋ ಜನ್ಮ ಜನ್ಮಾಂತರದ ಸಾಧನೆಯಿಂದ ಈ ಮನುಷ್ಯ ದೇಹ, ಅದರಲ್ಲೂ ಬ್ರಾಹ್ಮಣ ದೇಹ ನಿನಗೆ ಬಂದಿದೆ. ಎಷ್ಟೋ ಜನ ಏನ್ ಮಾಡ್ತಾರೆ? ಜಿಗುಪ್ಸಿತರಾಗ್ತಾರೆ, ತಮ್ಮನ್ ತಾವು ಬೈಕೊಂತಾರೆ. ಏನಂತ? ಅಯ್ಯೋ ನನಗೆ ಬಡತನ, ನನ್ನ ಹತ್ರ ಏನು ಇಲ್ಲ ಅಂತ ಅಂತಾರೆ. ಎಷ್ಟೋ ಜನ ಸಾವಿಗೆ ಹೆದರ್ತಾರೆ, ಬಂಧನಕ್ಕೆ ಹೆದರ್ತಾರೆ. ಎಷ್ಟೋ ಜನ ಇನ್ನೊಬ್ಬರ ದಾಸರಾಗಿ ಬದುಕ್ತಾರೆ. ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ, ಅದನ್ನೆಲ್ಲ ಹೇಳ್ತಾರೆ ಇಂದ್ರದೇವರು. ಅಷ್ಟೇ ಅಲ್ಲ, ಕೆಲವರು ಬಹಳಷ್ಟು ವಿದ್ಯಾ ಪಡ್ಕೊಂಡಿರ್ತಾರೆ. ಭೂತಳ ಬೃಹಸ್ಪತಿ ಅಂತ ಅಂತಾರೆ ನೋಡಿ, ಹಾಗೆ ಒಳ್ಳೆ ಜ್ಞಾನ ಪಡ್ಕೊಂಡಿರ್ತಾರೆ. ಆದರೆ ತಮ್ಮ ಮನಸ್ಸಿನ ನಿಗ್ರಹ ಇರೋದಿಲ್ಲ, ನಾಲಿಗೆ ಮೇಲೆ ಹಿಡಿತ ಇರೋದಿಲ್ಲ. ಏನಾದ್ರೂ ಮಾತಾಡಿ ಬೇರೆಯವರ ಮನಸ್ಸನ್ನ ನೋವು ಮಾಡ್ತಾರೆ, ಚುಚ್ಚಿ ಮಾತಾಡ್ತಾರೆ, ಹಿಂಸೆ ಆಗೋ ಹಾಗೆ ಮಾತಾಡ್ತಾರೆ. ಏನ್ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಇನ್ ಕೆಲವ್ರು ಏನ್ ಮಾಡ್ತಾರೆ? ಕೇವಲ ಜೀವನೋಪಾಯಕ್ಕೋಸ್ಕರವಾಗಿ ಬದುಕ್ತಾರೆ. ಏನಪ್ಪ ನಿಮ್ ಕೆಲಸ, ನಿಮ್ ಉದ್ಯೋಗ ಏನು ಅಂತ ಯಾರಾದ್ರೂ ಕೇಳಿದ್ರೆ, ಇಲ್ರಿ ನಮ್ಮ ಉದ್ಯೋಗ ಬೆಳಗ್ಗೆ ಇಷ್ಟು ಗಂಟೆಗೆ ಹೋಗ್ತೀವಿ, ಇಷ್ಟು ಗಂಟೆಗೆ ಬರ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ. ಜೀವನದ ಧ್ಯೇಯ ಏನೂ ಇಲ್ಲ, ಕೆಲಸ ಮಾಡೋದು, ಸಂಬಳ ತಗೊಳ್ಳೋದು.
ಪಶು ಪ್ರಾಣಿಗಳಿಗಿಂತಲೂ ಅತತ್ತಾಗಿರುವಂತಹ ಜೀವನವನ್ನು ಎಷ್ಟೋ ಜನ ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾರೆ ಇಂದ್ರದೇವರು ನರಿಯ ರೂಪದಿಂದ. ಬೇಕು ಅಂತಾರೆ ಕೆಲವರು, ಕೆಲವರು ಬೇಡ ಅಂತಂತಾರೆ. ಅವರವರ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಕಾಶ್ಯಪ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದೀಯ, ಒಳ್ಳೆ ಇಂದ್ರಿಯಗಳು ನಿನಗೆ ಭಗವಂತ ಕೊಟ್ಟಿದ್ದಾನೆ. ಎಷ್ಟೋ ಜನ ರೋಗಿಗಳು ಒದ್ದಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ಬೋದು, ಅವತ್ತೇ ಹೇಳಿದ್ದಾರೆ ಇಂದ್ರದೇವರು, ಎಷ್ಟೋ ಜನ ರೋಗಿಗಳಿದ್ದಾರೆ, ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾರೆ, ಅವ್ರ ಸಂಬಂಧಿಕರು ಅವ್ರ ಜೊತೆಗಿದ್ದಾರೆ. ಮನೆ ಮಠ ಇಲ್ಲ, ಹಣ ಕಳೀತಾ ಇದೆ, ಆಯುಷ್ಯ ಕಳೀತಾ ಇದೆ, ಸಮಯ ಕಳೀತಾ ಇದೆ. ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಿನಗೆ ಒಳ್ಳೆಯ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ, ನಿರೋಗಿಯಾಗಿದ್ದೀಯ, ಯಾವ ರೋಗಾದಿಗಳಿಲ್ಲ, ಯಾವ ಅಪವಾದ ನಿನಗಿಲ್ಲ, ಯಾವ ಕೆಟ್ಟ ಹೆಸರು ನಿನಗಿಲ್ಲ, ಒಳ್ಳೆಯ ಹೆಸರು ತಗೊಂಡಿದ್ದೀಯ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದೀಯ. ಸಾವು ಮೇಲಂತೆ ಕೆಟ್ಟ ಹೆಸರಿಗಿಂತ. ಲೋಕದಲ್ಲಿ ನಾವು ಕಾಣ್ತೀವಿ, ಬದುಕಿದ್ರು ಸತ್ತಂಗೆ ಅಂತ ಅಂತಾರ ನೋಡಿ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ ಯಾರೋ ಇಂದ್ರದೇವರು, ನಿನಗೆ ಯಾವ ಕೆಟ್ಟ ಹೆಸರು ಇಲ್ಲ, ಒಳ್ಳೆ ಹೆಸರನ್ನು ತಗೊಂಡಿದ್ದೀಯ. ಅಷ್ಟೇ ಅಲ್ಲದೆ ಒಳ್ಳೆಯ ವಿದ್ಯೆಯನ್ನು ಪಡೆದಂಥವ್ರು ನೀನು, ಶಾಸ್ತ್ರದ ಜ್ಞಾನ ನಿನಗೆ ಚೆನ್ನಾಗಿದೆ. ನಿನ್ನನ್ನ ಯಾರೂ ಧಿಕ್ಕರಿಸ್ತಿಲ್ಲ, ಯಾರು ಬೈದಿಲ್ಲ ನಿನಗೆ. ಯಾರ ಬೈತಾರೆ? ಯಾರು ಬೈದಿಲ್ಲ. ಮತ್ ಯಾಕೆ ಯೋಚನೆ ಮಾಡ್ತಾ ಇದ್ದೀಯ? ಧೈರ್ಯ ಗುಂದು ಬೇಡ. ನಿನಗೆ ಭಗವಂತ ಅನುಗ್ರಹ ಮಾಡಿ ಕೊಟ್ಟಿದ್ದಾನೆ. ಒಂದೊಂದು ಅಂಗಗಳನ್ನ ಇವತ್ತಿಗೂ ನಾವು ಅದನ್ನು ಪರೀಕ್ಷೆ ಮಾಡಿ ನೋಡಬಹುದು. ಒಂದೊಂದು ಅಂಗಗಳ ಬೆಲೆ ಕೋಟಿ ಕೋಟಿ ಮೀರುವಂಥದ್ದು. ಆಸ್ಪತ್ರೆಗೆ ಹೋದ್ರೆ ಗೊತ್ತಾಗತ್ತೆ ಒಂದೊಂದು ಅಂಗದ ಒಂದು ಬೆಲೆ ಏನು ಅಂತ. ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಕಣ್ಣು ಆಗಿರ್ಬೋದು, ಲಂಗ್ಸ್ ಆಗಿ ಎಲ್ಲವೂ ಬಹಳ ಬೆಲೆ ಉಳ್ಳಂಥದ್ದು. ಇಂತಹ ಶರೀರದಲ್ಲಿ ಭಗವಂತ ನಿತ್ಯ ನಿರಂತರವಾಗಿ ಆ ವಾಯುದೇವರು ಕೂತು ಆ ಹಂಸ ಮಂತ್ರವನ್ನ ಜಪ ಮಾಡಿ ನಮ್ಮೆಲ್ಲರನ್ನ ಪ್ರಾಣಿಗಳನ್ನಾಗಿಸಿದ್ದಾರೆ. ಪ್ರಾಣ ಅಂತ ಆಗಬೇಕು ಅಂದ್ರೆ, ಪ್ರಾಣಿ ಅಂತ ಆಗಬೇಕು ಅಂದ್ರೆ ಪ್ರಾಣ ಇರೋರೇ ಪ್ರಾಣಿಯಾಗಲಿಕ್ಕೆ ಸಾಧ್ಯ. ಅಂತಹ ಮನುಷ್ಯ ಜನ್ಮ ನಿನಗೆ ಸಿಕ್ಕಿರುವಂಥದ್ದು. ವೇದೋಕ್ತವಾದ ಜ್ಞಾನ ನಿನಗಿದೆ, ಅದನ್ನು ಹಾಳು ಮಾಡಿಕೊಳ್ಳಬೇಡ. ಒಳ್ಳೆಯ ಭಗವಂತನ ಆರಾಧನೆಯನ್ನ ಮಾಡಿ ಭಗವಂತನನ್ನ ಸಂತೋಷಪಡಿಸು. ಅದರಿಂದ ನಿನಗೆ ಮೋಕ್ಷ ಆಗ್ತದೆ. ಯೋಗ್ಯವಾದವರನ್ನ ಭಗವಂತ ಎಂದಿಗೂ ಕೈ ಬಿಡೋದಿಲ್ಲ. ಕರಕರದಲ್ಲಿಗೆ ಬರುವಾನು, ತನ್ನ ಶರಣರ ಕಾದುಕೊಂಡಿರುವಾನು, ಮರೆತು ಬಿಟ್ಟವರ ತಾಮರೆವಾನು, ತನ್ನ ಸರಿಯಂದವರ ಹಲ್ಲು ಮುರಿವಾನು, ಅಂಜ ಬ್ಯಾಡ ಬ್ಯಾಡೆನು ಜೀವ. ಭಗವಂತ ತನ್ನ ಶರಣರನ್ನ ಯಾವಾಗ್ಲೂ ಕಾಯೋಂಥವನಪ್ಪ. ಅಂತಹ ಭಗವಂತನನ್ನ ಆರಾಧನೆ ಮಾಡು, ನಿನಗೆ ಭಗವಂತ ಅನುಗ್ರಹ ಮಾಡ್ತಾನೆ. ನಾನು ಹಿಂದೆ ವಿದ್ಯಾವಂತನಾಗಿದ್ದೆ, ಆದ್ರೆ ಏನ್ ಪ್ರಯೋಜನ? ದೇವರನ್ನ ನಂಬದೇ ಇಲ್ಲ, ವೇದಗಳು ಪ್ರಮಾಣ ಅಂತ ತಿಳಿದಿರ್ಲಿಲ್ಲ, ನಿರರ್ಥಕನಾದೆ, ತರ್ಕ ಓದ್ಲಿಕ್ಕೆ ಹೋದೆ, ಎಲ್ಲರ ಜೊತೆ ವಾದ ಮಾಡದೆ. ಕೆಲವರಿದ್ದಾರೆ ಇವತ್ತು ನಾವು ಲೋಕದಲ್ಲಿ ನೋಡ್ತೀವಿ, ಬಾಯಿ ತೆಗೆದ್ರೆ ವಾದ ಮಾಡ್ತಾರೆ, ದೊಡ್ಡವರ ಮಾತಿಗೆ ಬೆಲೆ ಇಲ್ಲೇ ಇಲ್ಲ. ತಾವು ಹೇಳಿದ್ದೇ ಧರ್ಮ, ತಾವು ತಿಳಿದಿದ್ದೇ, ತಾವು ಓದಿದ್ದೇ ಧರ್ಮ, ಅನುಕೂಲ ಸಿಂಧು, ಧರ್ಮ ಸಿಂಧು ಬಿಟ್ಬಿಟ್ಟಿದ್ದಾರೆ. ಆಚಾರ್ಯರ ಮಾತಿನ ಮೇಲೆ ಬೆಲೆನೂ ಇಲ್ಲ, ಗೌರವನೂ ಇಲ್ಲ. ಇವತ್ತು ಆ ಲೋಕದಲ್ಲಿ ಕಾಣ್ತೀವಿ. ಅದನ್ನು ಹೇಳ್ತಾ ಇದ್ದಾರೆ, ತರ್ಕದಲ್ಲೇ ಮಗ್ನನಾದೆ, ಶ್ರುತಿಗಳನ್ನ ಸ್ಮೃತಿಗಳನ್ನ ಕೇವಲ ಯುಕ್ತಿಗಳಿಂದ ವಾದ ಮಾಡ್ಲಿಕ್ಕೆ ಶುರು ಮಾಡಿದೆ, ಎಲ್ಲರನ್ನ ನೋಯಿಸಿದೆ, ಎಲ್ಲರನ್ನ ಬೈದೆ, ಸಿಕ್ಕಾಗ ಹರಟೆ ಹೊಡೆದೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಬ್ರಾಹ್ಮಣರನ್ನು ಬೈದೆ, ಅದರಲ್ಲೂ ಮುಖ್ಯವಾಗಿ ಒಳ್ಳೆಯ ಜ್ಞಾನಿಗಳನ್ನ ಬೈದೆ. 24 ಗಂಟೆ 24x7 ಅಂತಾರಲ್ಲ, ಹಾಗೆ 24 ಗಂಟೆ ಈ ಲೋಕದ ವಾರ್ತೆಯನ್ನೇ ಕೇಳದೆ, ಪರಲೋಕದ ವಾರ್ತೆಯನ್ನ ಒಂದ್ ದಿವ್ಸ ಕೇಳಲಿಲ್ಲ, ಒಂದ್ ದಿವ್ಸ ಉಪನ್ಯಾಸಕ್ಕೆ ಹೋಗ್ಲಿಲ್ಲ, ದೊಡ್ಡವರಿಗೆ ನಮಸ್ಕಾರ ಮಾಡ್ಲಿಲ್ಲ. ಯಾರಾದ್ರೂ ಏನಾದ್ರೂ ಮಾಡು ಅಂತ ಹೇಳಿದ್ರೆ ಅದರಲ್ಲಿ ಸಂದೇಹ ಪಟ್ಟೆ. ಎಲ್ಲದರಲ್ಲೂ ಸಂದೇಹ ಕೆಲವರಿಗಿರ್ತದೆ. ಸಂಶಯಾತ್ಮ ವಿನಶ್ಯತಿ ಅಂತ ಭಗವಂತ ಹೇಳಿದ್ದಾನೆ, ಆದ್ರೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನನ್ನಷ್ಟು ಪಂಡಿತ ಯಾರು ಇಲ್ಲ ಅಂತ ಹೇಳಿ ಅಹಂಕಾರದಿಂದ ಬೀಗಿದೆ, ಬಾಗ್ಲೇ ಇಲ್ಲ ಯಾರಿಗೂ. ನಾನ್ ಬಹಳ ಕಲ್ತಿದ್ದೀನ್ರಿ, ಎಲ್ಲ ಓದಿದ್ದೀನಿ ನಾನು ಅಂತ ಎಲ್ಲ ಕಡೆ ಓಡಾಡದೆ.
ಅದರ ಬಲದಿಂದ ಇವತ್ತು ನಾನು ನರಿಯಾಗಿ ಹುಟ್ಟಿದ್ದೀನಿ. ಬ್ರಾಹ್ಮಣನ ಮುಂದೆ ಹೇಳ್ತಾ ಇದ್ದಾರೆ, ನರಿಯಾಗಿ ಹುಟ್ಟಿದ್ದೀನಿ, ಮನುಷ್ಯ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾ ಮಾಡಿರುವಂತಹ ಕೆಟ್ಟ ಕೆಲಸಗಳಿಗೆ ಮತ್ತನಾಗ್ಬಿಟ್ಟಿದ್ದೀನಿ. ಪ್ರಮತ್ತನಾಗಿರುವಂತಹ ಭಗವಂತನನ್ನ ನೆನೆಸ್ಲೇ ಇಲ್ಲ. ಯಜ್ಞ, ದಾನ, ತಪಸ್ಸು, ದೊಡ್ಡವರ ಸೇವಾ, ತಂದೆ ತಾಯಿಯ ಮೇಲೆ ಪ್ರೀತಿ, ಗೌರವ ಎಲ್ಲ ಬಿಟ್ಬಿಟ್ಟಿದ್ದೇನೆ. ಅವ್ಯಾವು ನನಗೆ ಗೊತ್ತೇ ಇಲ್ಲ. ಅದರ ಬಲದಿಂದನೇ ನಾನು ಆ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಇವತ್ತು ನರಿಯಾಗಿ ಬಂದಿದ್ದೀನಿ. ಹಗಲು ರಾತ್ರಿ ಹೆಂಗೆ ಕಳಿಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಜನ್ಮ ಹೋದ್ರೆ ಸಾಕಪ್ಪ, ನಾವು ಉದ್ಧಾರ ಆದ್ರೆ ಸಾಕು ಅಂತ ಅನ್ಕೊಂತಾ ಇದ್ದೀನಿ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಗವಂತನ ಅನುಗ್ರಹಕ್ಕಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಇಷ್ಟೆಲ್ಲ ಉಪದೇಶ ಹೇಳಿರುವಂತಹ ಆ ನರಿಯನ್ನ ಕೇಳ್ತಾನಂತೆ ಬ್ರಾಹ್ಮಣ. ಬಹಳ ಸಂತೋಷ ಆಯ್ತು, ಇಷ್ಟೆಲ್ಲ ತತ್ವೋಪದೇಶ ಮಾಡಿದ್ದೀಯ ನರಿ. ನನಗನ್ಸಿದ ಮಟ್ಟಿಗೆ ಈ ಸಾಮಾನ್ಯವಾಗಿರುವಂತಹ ನರಿ ಅಲ್ಲ. ತಕ್ಷಣ ಕಂಡುಹಿಡಿದ್ಬಿಟ್ಟ ಯಾರೋ ಈ ಬ್ರಾಹ್ಮಣ ಬಹು ಕುಶಲನಾಗಿರುವಂಥವನು, ಬಹಳ ಬುದ್ಧಿವಂತನಾಗಿರುವಂಥವನು. ಪ್ರಾತಿಭ ಜ್ಞಾನ ಅಂತ ಇರ್ತದೆ ದೇವತೆಗಳಿಗೆ, ಅದರ ಒಡೆಯ ಇಂದ್ರದೇವರು. ಅಂತಹ ಪ್ರತಿಭಾಶಾಲಿ ಇಂದ್ರದೇವರು. ಆ ಇಂದ್ರದೇವರೇ ಈ ರೂಪದಿಂದ ಬಂದು ಹೇಳ್ತಾ ಇದ್ದೀವಿ ಅಂತ ಹೇಳಿ ಅವರನ್ನ